ಜಯಮುದೀರಯೇ ನಾರಾಯಣಂ ಗುಣೈಃಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥೌಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘಧಾನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಲಭಂತೆ ಬ್ರಹ್ಮನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಃ ಆಯತಾತ್ಮಾನಃ ಅಥವಾ ಅಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಅವರ ಮುಖ್ಯವಾದ ಗುಣ ಒಳಗಿಂದೆಲ್ಲ ಭಗವಂತನ ಚಿಂತನೆ, ಹೊರಗೆಲ್ಲ ಎಲ್ಲರಿಗೂ ಕೂಡ ಹಿತಕರವಾದ ಪ್ರವೃತ್ತಿ. ಅಹಿಂಸಾ ಸತ್ಯಮಸ್ತೆ ಅಂತ ಹೇಳಿದ್ದಾರೆ, ಅದು ಬಹಳ ಮುಖ್ಯವಾದದ್ದು. ಹೊರಗಿನ ಅತ್ಯಂತ ಎದ್ದು ಕಾಣತಕ್ಕಂಥ ಗುಣ ಅಂದರೆ ಅಹಿಂಸಾ ಅಂತ ಹೇಳಿದ್ದಾರೆ. ಅಂದರೆ ಹಿಂಸೆ ಮಾಡೋದಂತೆ, ನೋಯಿಸದಂತೆ ಇರಬೇಕು. ಇನ್ನೊಬ್ಬರಿಗೆ ಯಾವುದೇ ಮಾತು ಮನಸ್ಸು ಯಾವುದರಿಂದನೂ ಏನಾಗ್ಕೊಡೋದು, ಹರ್ಟ್ ಆಗಬಾರ್ದು. ಗೊತ್ತಾಯ್ತಾ? ಅದು ಬಹಳ ಮುಖ್ಯ. ಅದು ದೊಡ್ಡ ವ್ರತ. ಅದು ದೇವರು ಅತ್ಯಂತ ಪ್ರೀತನಾಗ್ತಾನೆ ಅಂತ ಹೇಳ್ತಾರೆ. ಹುಡಿದವ್ರಿಗೆ ಹಾಗಲ್ಲ, ಡಿಸ್ಟರ್ಬ್ ಮಾಡೋದೇ ಅವ್ರಿಗೆ ಕೆಲಸ ಆಗಿರುತ್ತೆ. ಸಾಮಾನ್ಯವಾಗಿ ನೋಯಿಸಿ ಬರೋದೇ ಅಭ್ಯಾಸ ಆಗಿರುತ್ತೆ, ಮಾಡಬಾರ್ದು. ಏನಿರಬೇಕದು ಅತ್ಯಂತ ಹಿತಕರವಾಗಿರಬೇಕು. ತಾನು ನೋಯ್ಬಹುದು, ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು. ತಂದೆ ತಾಯಿಗೆ ಹರ್ಟ್ ಮಾಡ್ತಾರೆ, ಹೇಳಿದ್ನಲ್ಲ. ಕೆಟ್ಟದಾಗ ಬೈತಾರೆ, ಕೆಲವರು ಹೇಳ್ತಾರೆ ಹೊಡಿತಾರೆ ಅಂತ ಹೇಳ್ತಾರೆ. ಅಂಥ ಮೂರ್ಖರಿದ್ದಾರೆ. ಅಂದರೆ ಅವ್ರು ಏನೇನು ಅವ್ರಿಗೆ ಶಾಸ್ತ್ರ ಓದಬೇಕಾಗಿಲ್ಲ, ಕಾಮನ್ ಸೆನ್ಸ್ ಇದ್ದರೂ ಸಾಕು, ಮಾಡೋದಿಲ್ಲ ಅದು. ಅದಕ್ಕೆ ಅಂಥವರಿಗೆ ಯಥಾರ್ಥ ಜ್ಞಾನ ಬಂದು ವಿಶೇಷ ರೀತಿಯಲ್ಲಿ ಸಾಧನೆ ಆಗುತ್ತೆ. ಮುಂದೆ ಆದಷ್ಟು ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ. ಅದು ಬಹಳ ಮುಖ್ಯವಾದ ಅಂಶ. ಕ್ಷೀಣಪಾಪಾಃ ಮಹಾಜ್ಞಾನಾಃ ಜಾಯಂತೆ ಗತ ಸಂಶಯಾಃ. ನಮ್ಮ ಜ್ಞಾನಕ್ಕೆ ಅಡ್ಡಿಯಾಗೋದು ಪಾಪ. ಪಾಪ ಕಳ್ಕೋತಾ ಹೋದಂತೆ ಏನಾಗುತ್ತೆ, ಜ್ಞಾನ ವೃದ್ಧಿ ಆಗಲಿಕ್ಕೆ ಶುರುವಾಗುತ್ತೆ. ಯಾವಾಗ ದೇವ್ರಿಗೆ ಕಾಣಿಸ್ತಾನೆ ಎಲ್ಲ ಪಾಪನೂ ನಾಶ ಆಗುತ್ತೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ವಿದಿತಾತ್ಮನಾಂ, ವಿದಿತಃ ಆತ್ಮ ಯೈಹಿ. ಅವರಿಗೆಲ್ಲ ಅಂದರೆ ದೇವರನ್ನು ತಿಳಿದವರು. ವಿದಿತ ಅಂದರೆ ಕಂಡವರು ಅಂತ ಅರ್ಥ. ನಚ ವಿದಿತ ವೇದ್ಯಾ ಅಪಿ ವಯಂ. ಸ್ವತಃ ಹೇಳುತ್ತೆ, ನಚ ವಿದಿತ ವೇದ್ಯಾ ಅಪಿ ವಯಂ. ಪರಮಾತ್ಮನನ್ನು ತಿಳಿದವರಿದ್ದಾರಲ್ಲ, ಅವ್ರು ಹೇಗಿರ್ತಾರೆ? ಕಾಮಕ್ರೋಧ ವಿಯುಕ್ತಾನಾಂ. ಕಾಮಕ್ರೋಧಗಳ ಬರೀ ವಿಯುಕ್ತ, ವಿಯೋಗ ದೂರ, ಕಾಮಕ್ರೋಧಗಳಿಂದ ದೂರಾದವರು. ಯತೀನಾಂ, ಮನೋನಿಗ್ರಹ ಹೊಂದಿದವರು. ಯತಚೇತಸಾಂ, ಅದು ವಿಶೇಷವಾಗಿ ಮನಸ್ಸು ಗಟ್ಟಿ ದೇಹವನ್ನು ಅದಕ್ಕೆ ತಕ್ಕಂತೆ ಪಳಗಿಸಿದವರು. ಅಭಿತಃ, ಸ್ವಲ್ಪ ತೇಟಾದರೂ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅವೆಲ್ಲ ಇದ್ದರೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹಸಿವೆ ಬಾಯಾರಿಕೆಗೆ ಅಂಜೋನು ಮತ್ತು ಸ್ನಾನಕ್ಕೆ ತೀರ್ಥಕ್ಕೆ ಅಂಜೋನು ಎಂದು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ತೀರ್ಥ ಅಂದರೆ ಸ್ನಾನಕ್ಕೋಸ್ಕರ, ಹಸಿವು ಬಾಯಾರಿಕೆ ಬಂದು ತಡ್ಕೊಳ್ಳೋದಕ್ಕೋಸ್ಕರ. ಎರಡು ಇಲ್ಲದೆ ಹೋದರೆ ಅವ್ನು ಸಾಧನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಟೈಮ್ ತಕ್ಕಂತೆ ಆಗಲೇಬೇಕು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವುದೋ ಕಾರಣಕ್ಕೆ ಏನಾಗ್ಬೋದು, ಅದು ವ್ಯತ್ಯಾಸ. ಅತಿಥಿಗಳನ್ನ ಕಾಯಬೇಕಾಗತ್ತೆ, ಕೆಲವು ವಿಷಯ ಬರುತ್ತೆ. ಅಂಥ ಹೊತ್ತಿನಲ್ಲಿ ಮೆಕ್ಯಾನಿಕಲ್ ಆಗಿದ್ದು ಅಂತ ಕೇಳಿದರೆ ಅದು ಬರೀ ಬದುಕಲಿಕ್ಕೆ ಅವರಿದ್ದಾಗ ಐತೆ ಹೊರತು ಸಾಧನೆಗಿದ್ದಂತೆ ಆಗಲಿಲ್ಲ. ಅದೆಲ್ಲ ಧರ್ಮಾದಿ ಹೇಳ್ತಾನೆ. ಯಾರಿಗೆ ನಿಮಗೆ ಆರೋಗ್ಯ ಸರಿ ಇದೆ, ಯಾರಿಗೆ ಹಸಿವು ತಡ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಯಾರೆಲ್ಲ ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಬಂದು ಎದುರಿಸೋ ಶಕ್ತಿ ಇದೆ, ಅವ್ರು ಮಾತ್ರ ತೀರ್ಥಯಾತ್ರೆ ಬನ್ನಿ ಅಂತ ಅನೌನ್ಸ್ ಮಾಡ್ತಾರೆ. ಉಳಿಸೋರು ವಾಪಸ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಆ ಧರ್ಮದ ಕೊಟ್ಟ ಕಾಲದು. ಇಲ್ದವ್ರು ಬಂದರೆ ಉಪಯೋಗ ಇಲ್ಲ. ಅದರಿಂದ ಏನು ತೀರ್ಥಯಾತ್ರೆ ಮಾಡೋದಿಲ್ಲ, ಸುಮ್ಮನೆ ಏನೋ ತಿಂದ್ಕೊಂಡು ಬರ್ತೀರ ಹೊರತು ಕೆಲಸ ಆಗಲ್ಲ ಅಂತ ಅರ್ಥ. ಸ್ಪರ್ಶ ಮಿಲ್ಟ್ರಿಗೆ ಹೋಗೋರು ಹೇಗಿರೋ ಸುಖವಾಗಿರಲಿ, ಮಿಲ್ಟ್ರಿಗೆ ಹೋಗೋಕ್ಕಾಗತ್ತಾ? ಮಿಲ್ಟ್ರಿ ಹೆಸರೇ ಅದು. ಟ್ರೈನಿಂಗ್ನಲ್ಲೇ ಅರ್ಧ ಮೆತ್ತಿಗೆ ಆಗ್ತದೆ. ಯುದ್ಧ ಆಗಲಿ ಬಿಡಲಿ ಮುಂದೆ, ಅಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಅಭಿತೋ ಬ್ರಹ್ಮ ನಿರ್ವಾಣಂ. ಎಲ್ಲ ಕಡೆಯೂ ಎಲ್ಲ ಕಡೆಯೂ ಕಾಣಿಸ್ತಾನೆ. ಹಿಂದೆ ಮುಂದೆಡಬಲದೆ ಒಡವರಾಗೆ ಇಂದಿರೇಶನು ತನ್ನವರನು ಸಲಹುವರು ಎಂದೆಂದು ಆಗಸದವೋಲ್ ಎತ್ತ ನೋಡಿದರು. ಅಭಿತಃ, ಸುತ್ತ ದೇವರಿದ್ದು ನಮ್ಮನ್ನು ಕಾಪಾಡ್ತಾನೆ.
ಅದು ಎಲ್ಲಿ ನೋಡಿದ್ರೂ ದೇವರು ಕಾಣಿಸ್ತಾನೆ. ಇದು ಇನ್ನೂ ಓದ್ತಾ ಇರೋದು ಭಾಷ್ಯನೇ ಓದ್ತಿರೋದು ಈಗ. ಸುಲಭಂಚ ತೇಷಾಂ ಬ್ರಹ್ಮ ಇತ್ಯಾಹ, ಅದಕ್ಕೆ ಸುಲಭನೋಹರಿ ಇದನ್ನೇ ಹಾಗೆ ಇಟ್ಟಿದ್ದಾರೆ ದಾಸರು. ಸುಲಭಂಚ ಬ್ರಹ್ಮ, ಅವರಿಗೆ ದೇವರು ಸಿಗೋದು ಭಾರಿ ಸುಲಭ. ಬ್ರಹ್ಮ ಇತ್ಯಾಹ ಕಾಮಕ್ರೋಧಿ, ನಮಗೆ ಲೌಕಿಕ ಎಷ್ಟು ಸುಲಭ ಅನಿಸುತ್ತೋ ದೇವರು ಅದು ನೋಡೋದು ಅಷ್ಟು ಸುಲಭ ಅವರಿಗೆ. ಕ್ರೋಧೇತಿ ಅಭಿತಃ ಸರ್ವತಃ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಇದ್ದಾಗೆ ಎಲ್ಲ ಕಡೆಗೂ ದೇವರವರಿಗೆ ಕಾಣಿಸ್ತಾನೆ, ದೇವ್ರ ಜೊತೆಗಿದ್ದು ರಕ್ಷಣೆ ಮಾಡ್ತಾನೆ. ಸ್ಪರ್ಶಾನ್ ಕೃತ್ವಾ ಅದು ಮುಂದೆ ತಾತ್ಪರ್ಯ ಇದೆಯಾ? ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಹೇಗೆ ಸಾಧನೆ ಮಾಡಬೇಕು ಮುಂದುವರಿಸ್ತಾರೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಃ ಚ ಏವ ಅಂತರೇ ಭ್ರುವೋ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಹೀಗೆ ಧ್ಯಾನಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್, ಬಾಹ್ಯಾನ್ ಸ್ಪರ್ಶಾನ್ ಬಹಿಕೃತ್ವ ಅಂದರೆ ಬಾಹ್ಯ ವಿಷಯಗಳ ಕಡೆ ಇಂದ್ರಿಯಗಳು ಹೋಗಲೇಬಾರದು, ಆ ರೀತಿ ಇರಬೇಕು. ಆ ಕಡೆಗೆ ನೋಡಾಗಿಲ್ಲ. ಡ್ರೈವ್ ಮಾಡೋನು ಹೇಗಿರ್ತಾನೆ, ಬರೀ ರೋಡ್ ನೋಡ್ತಿರ್ತಾನೆ. ಪ್ರತಿ ಸರ್ತೆ ಯಾರು ಬರ್ತಾರೆ ಏನು ಎಲ್ಲ ಏನೇ ಯೋಚನೆ ಮಾಡಿದ್ರೆ ಅದು ಮೇನ್, ಅದು ಆ ಗುರಿ ಜ್ಞಾಪಕ ಇರಬೇಕು. ರೋಡ್ ನೋಡ್ತಿರ್ಬೇಕು ಎರಡೆರಡು. ಅದು ರೋಡ್ ಸರಿ ಇದ್ದು ಗುರಿ ತಪ್ಪಿದ್ರೂ ಪ್ರಯೋಜನ ಇಲ್ಲ, ಗುರಿ ಸರಿ ಇದ್ದು ರೋಡ್ ಸರಿ ಇಲ್ಲದವರು ಸರಿ ಇಲ್ಲ, ಗಮನಿಸ್ತಾನೇ ಇರ್ತಾನೆ ಅವನು. ಅಂದರೆ ರೈಡಿಂಗ್ ಅಂತ ಹೇಳಿದರೆ ಬರೀ ಮುಂದಕ್ಕೆ ಹೋಗ್ಲಿಕ್ಕೆ ಬಂದರೆ ಸಾಲದು, ದಾರಿ ನೋಡ್ತಿರ್ಬೇಕು, ಅವನು ಗುರಿ ಗಮನದಲ್ಲಿರಬೇಕು. ಅದು ನಿಜವಾದ ಡ್ರೈವಿಂಗ್. ಹೇಗೋ ಇದು ಹಾಗೆ ಬಾಹ್ಯ ಸ್ಪರ್ಶಗಳನ್ನು ಹೊರಗೆ ಹಾಕ್ತಾನೆ, ಒಳಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಚಕ್ಷುಶ್ಚೈವ ಅಂತರೇ, ಹೊರಗೆ ಬಂದ ನಾವು ಒಳಗೆ ಕರೆದು ಕುಡಿಸ್ತೀವಿ. ಬಂದ ತಕ್ಷಣ ಅಪರಿಚಿತರು ಬರ್ತಾರೆ, ಏನು ಮಾಡ್ತಾರೆ ತಕ್ಷಣ? ಯಾರು ಎಲ್ಲ ವಿಚಾರಿಸ್ತಾರೆ. ಕೆಲವು ಎಷ್ಟೋ ಜನಕ್ಕೆ ಅಲ್ಲೇ ಹೋದರೂ ಸಾಕು, ಯಾವುದೋ ಮನೆ ಕೇಳ್ಕೊಂಬಂದಿರ್ತಾರೆ, ಒಳಗೆ ಕರೆಯೋಕ್ಕೆ ಕಾರಣ ಇಲ್ಲ, ಅಲ್ಲಿಂದ ಕಳಿಸ್ಬಿಟ್ರೆ ಮುಗಿದೋಗುತ್ತೆ. ಎಲ್ಲರನ್ನೂ ಒಳಗೆ ಕಳ್ಕೊಳಕ್ಕೆ ಹೋದ್ರೆ ಕೆಲಸನೇ ಆಗೋದಿಲ್ಲ, ಬೇಕಾದವ್ರನ್ನ ಇದು ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಬಾಹ್ಯ ವಿಷಯಗಳನ್ನು ಹೊರಗೆ ಹಾಕಿಬಿಡ್ಬೇಕು. ಹಾಗೆ ಹೊರಗಿನ ವಿಚಾರಗಳು ಒಳಗೆ ತರಲಿಕ್ಕೆ ಹೋಗಬಾರ್ದು. ಯಾರೋ ಏನೋ ಅಂತ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾರೋ ಬಂದು ಏನಕ್ಕೆ ಅವೆಲ್ಲ ಬೇಕಿಲ್ಲ, ಇರ್ಲಮೆಂಟ್ ಥಿಂಗ್. ಯಾರೋ ಏನೋ ಹೇಳಿ ಆಯಿತು ಮುಗಿದು, ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋ ನೆಸಿಟಿ ಕೂಡ ಇಲ್ಲ, ಗೊತ್ತಾಯ್ತಾ? ಅದ್ರ ಬಗ್ಗೆ ಟೂ ಮಚ್ ಮಾಡಿದ್ರೆ ಏನಾಗುತ್ತೆ, ಮುಖ್ಯ ವಿಷಯ ಬಿಟ್ಟು ಹೋಗಿಬಿಡುತ್ತೆ. ಆಮೇಲೆ ಕಣ್ಣೆಲ್ಲಿರಬೇಕಾಗಿದ್ದರೆ ಸ್ಪರ್ಶಾನ್ ಅಂತ ಹೇಳಿದಾಗ ಎಲ್ಲ ಇಂದ್ರಿಯಗಳು ಆಯಿತು. ಸ್ಪೆಸಿಫಿಕ್ಕಾಗಿ ಕಣ್ಣು. ಚಕ್ಷುಶ್ಚೈವ ಅಂತರೇ ಭ್ರುವೋ, ಎರಡು ಹುಬ್ಬುಗಳ ಮಧ್ಯೆ ಏನಿರಬೇಕು, ದೃಷ್ಟಿ ಇರಬೇಕು. ಎರಡು ಹುಬ್ಬುಗಳ ಮಧ್ಯೆ ದೃಷ್ಟಿ ಇರಬೇಕು, ಬಹಳ ಮುಖ್ಯವಾದ ಧ್ಯಾನಕ್ಕೆ ಬೇಕಾದ ಅಂಶ ಅದು. ಪ್ರಾಣಾಪಾನವು ಸಮವಕೃತ್ವ, ಪ್ರಾಣಾಪಾನಗಳು ಸಮವಾಗಿರಬೇಕು. ಆಚಾರ ಬರೀತಾರೆ ಅರ್ಥ ಅದಕ್ಕೆಲ್ಲ. ನಾಸಾಭ್ಯಂತರಚಾರಿಣವು, ನಾಸ ಬಿಟ್ಟು ಹೊರಗೆ ಹೋಗಬಾರ್ದು, ಅಷ್ಟೇ ನೋಡ್ಕೋಬೇಕು ಪ್ರಾಣಗಳನ್ನು. ಧ್ಯಾನ ಪ್ರಕಾರಮಾಹ ಸ್ಪರ್ಶಾನಿತ್ಯಾದಿನ ಬಾಹ್ಯಾನ್ ಸ್ಪರ್ಶಾನ್ ಬಹಿಷ್ಕೃತ್ವ, ಬಹಿಷ್ಕಾರ ಹಾಕೋದು ಅಂತ ಹೇಳ್ತಾರೆ. ಬಹಿಷ್ಕಾರ ಹಾಕಿಬಿಡಬೇಕು ಅದಕ್ಕೆಲ್ಲ, ಯಾವುದಕ್ಕೆ ಬಾಯ್ಕಾಟ್ ಮಾಡೋದು, ಬೇರೆ ವಿಷಯಕ್ಕೆ ಎಂಟ್ರಿನೇ ಇಲ್ಲ. ಪ್ರಾಣಾಪಾನವು ಸಮೌ ಕೃತ್ವ ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್ ಚಕ್ಷುಃ ಚ ಏವ ಅಂತರೇ ಭ್ರುವೋ ಪ್ರಾಣಾಪಾನವು ಸಮೌ ಕೃತ್ವ ನಾಸಾಭ್ಯಂತರಚಾರಿಣವು, ಮೂಗಿನ ಒಳಗೆ ಹೊರಗೆ ಬರಬಾರ್ದು, ಆ ರೀತಿ ನೋಡ್ಕೋಬೇಕು. ಅದನ್ನು ಕುಂಭಕ ಅಂದರೆ ಅದೇ ಅರ್ಥ ಬರೀತಾರೆ. ಧ್ಯಾನ ಪ್ರಕಾರ ಮಾಹ ಸ್ಪರ್ಶಾನಿತ್ಯಾದಿನ ಬಾಹ್ಯಾನ್ ಸ್ಪರ್ಶಾನ್ ಬಹಿಷ್ಕೃತ್ವ ಶ್ರೋತ್ರಾದೀನಿ ಯೋಗೇನ ನಿಯಮ್ಯ ಇತ್ಯರ್ಥ. ಕಣ್ಣು ಇದು ಶ್ರೋತ್ರಾದಿಗಳನ್ನ ಯೋಗದಿಂದ ನಿಯಮನ ಮಾಡಬೇಕು. ಚಕ್ಷು ಭ್ರುವೋರಂತರೇ ಕೃತ್ವ, ಕಣ್ಣನ್ನು ಎರಡು ಹುಬ್ಬುಗಳ ಮಧ್ಯೆ ಇಡಬೇಕು. ಭ್ರುವೋರ್ಮಧ್ಯಂ ಅವಲೋಕಯನ್ ಇತ್ಯರ್ಥ. ಭ್ರುವೋರ್ಮಧ್ಯಂ ಅವಲೋಕಯನ್, ಭ್ರುವದ ಎರಡು ಹುಬ್ಬುಗಳ ಮಧ್ಯೆ ದೃಷ್ಟಿ ಇರಬೇಕು. ನಾಸಾಗ್ರೇವಾ ಭ್ರುವೋರ್ಮಧ್ಯೆ ಧ್ಯಾನಿ ಚಕ್ಷುರ್ನಿಧಾಪಯೆ. ಇಲ್ಲೊಂದು ಆಪ್ಷನ್ ಕೊಟ್ಟರು, ಇಲ್ಲಿ ನೋಡೋದಕ್ಕೆ ಏನಿಸ್ತು, ಭ್ರೂ ಮಧ್ಯನೇ ಇರಬೇಕು ಅಂತ ಇಲ್ಲಿ ಹೇಳಿದಾಗಾಯಿತು. ಆಚಾರ್ಯ ವಾಕ್ಯ ಕೊಟ್ಟು ಮಾಡ್ತಾರೆ, ಇಲ್ಲ ಮೂಗಿನ ತುದಿ ಬೇಕಾದ್ರೂ ಇರ್ಬೋದು, ಹುಬ್ಬುಗಳ ಮಧ್ಯೆ ಇರಬಹುದು, ಇಲ್ಲ ಹೋದರೆ ಮೂಗಿನ ಅವ್ರಿಗೆ ಚಾಯ್ಸ್ ಇಲ್ಲಿ ಅಷ್ಟು ಹೇಳಿದಾಗ ಅವ್ರಿಗೆ ಅನುಕೂಲವಾದ ಮಾಡ್ಬೋದು ಅವರು. ಯಾತಕ್ಕೆ ಇಲ್ಲಿ ಹೇಳಿ ಬೇರೆ ಕಡೆ ವಾಕ್ಯ ಆದರೆ ದೇವರದೇ ಮಾತಾದ್ದರಿಂದ ಚಾಯ್ಸ್ ಇದೆ, ನಾವು ಸೇರಿಸೋದಲ್ಲ. ವಾಕ್ಯ ಕೋಟ್ ಮಾಡಿಬಿಟ್ರು, ಇಲ್ಲಿ ಹೇಗಿದೆ ಬೇರೆ ಕಡೆ ಆಪ್ಷನ್ ಕೊಟ್ಟಿದ್ದಾರೆ. ಆದ್ದರಿಂದ ನಾಸಾಗ್ರೇವ ಭ್ರುವೋರ್ ಮಧ್ಯೆ ಧ್ಯಾನಿ ಚಕ್ಷುರ್ನಿಧಾಪಯೆ, ದೃಷ್ಟಿ ಆಗಿರಬೇಕು ಅಂತ ಅರ್ಥ. ಪ್ರಾಣಾಪಾನೋ ಸಮೌ ಕೃತ್ವ ಕುಂಭಕೆ ಸ್ಥಿತ್ವ ಇತ್ಯರ್ಥ. ಪ್ರಾಣಾಪಾನ ಸಮ ಮಾಡೋದು ಅಂದ್ರೇನು, ಕುಂಭಕದಲ್ಲಿ ರೇಚಕ ಪೂರಕ ಕುಂಭಕ, ಕುಂಭಕದಲ್ಲಿ ಉಸಿರಿರಬೇಕು, ಬೇರೆ ಕಡೆ ಹೋಗಬಾರ್ದು. ಯತೀಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷಪರಾಯಣ ವಿಗತೇಚ್ಛಾ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಹ. ಯತೀಂದ್ರಿಯ ಮನೋಬುದ್ಧಿ, ಈ ರೀತಿ ಸ್ಟೇಜ್ ಬಂದಾಗ
ಕುಂಭಕ ಧ್ಯಾನ ಇದು ಕುಂಭಕದಲ್ಲಿದ್ದರೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಯತೇಂದ್ರಿಯ ಮನೋಬುದ್ಧಿ ಮುನಿ ಮೋಕ್ಷಪರಾಯಣ. ಯತೇಂದ್ರಿಯ ಮನೋಬುದ್ಧಿ ಮುನಿ ಮೋಕ್ಷಪರಾಯಣ. ಯತ ಇಂದ್ರಿಯ ಯತ ಮನಃ ಯತ ಬುದ್ಧಿ. ಬುದ್ಧಿ ಹತೋಟಿಯಲ್ಲಿರಬೇಕು, ಮನಸ್ಸು ಹತೋಟಿಯಲ್ಲಿರಬೇಕು, ಇಂದ್ರಿಯಗಳು 10 ಹತೋಟಿಯಲ್ಲಿರಬೇಕು. ಮತ್ತು ಮುನಿ ಮನನಶೀಲನಾಗಬೇಕು. ಮುನಿ ಮನನಾನ್ ಮುನಿ ಮನನಶೀಲನಾಗಬೇಕು. ಅಂದರೆ ಮಾತಾಡ್ಕೊಡು, ಹೊರಗೆ ಮಾತಾಡದೆ ಹೋದರೆ ಒಳಗೆ ಯೋಚನೆ ಮಾಡ್ಲಿಕ್ಕೆ ಬರೋದು. ಮೋಕ್ಷಪರಾಯಣ. ಅದಕ್ಕೆ ಊಟಕ್ಕೂತ ಮೌನ ಯಾತಕ್ಕೆ ಅಂತ ಕೇಳಿದರೆ, ಒಂದು ಯಜ್ಞ, ಅದು ಯಜ್ಞದ ಕಾಲಕ್ಕೆ ಮಾತಾಡಬಾರ್ದು. ಎರಡನೇದೇನದು ಚಿಂತನೆ ಮಾಡಿ ಭಗವದ್ ರೂಪಗಳನ್ನು ಮಾತಾಡ್ತಾ ಇದ್ರೆ ಚಿಂತನೆ ಮಾಡಲಿಕ್ಕೆ ಏನು ಬರುತ್ತೆ. ಆದಷ್ಟು 2 ಕಾರಣಕ್ಕೋಸ್ಕರ ಮನನ ಮಾಡಲಿಕ್ಕೆ ಬರುತ್ತೆ. ಮನನ ಮಾಡಿದಾಗ ಸಮಸ್ಯೆ ಬರೋದಿಲ್ಲ. ಅವರಿಗೆ ಹೇಳಿದ್ದೇನು ಯಜ್ಞನೇ ಆಗಲಿಲ್ವಲ್ಲಾಗ, ಪುಣ್ಯ ಹಾನಿ ಆಗಲಿ ಇನ್ನೂ ಸಾಧ್ಯ. ಅದಕ್ಕೆ ಅದು ಈ ಶಾಸ್ತ್ರ ವಿಷಯ ಮಾತ್ರ ಮಾತಾಡ್ಬೋದೇ ಹೊರತು ಬೇರೆ ವಿಷಯ ಮಾತಾಡ್ಬೋದು. ವಿಗತೇಚ್ಛಾ ಭಯ ಕ್ರೋಧ, ವಿಗತ ಇಚ್ಛಾ, ವಿಗತ ಭಯ, ವಿಗತ ಕ್ರೋಧ, ವಿಗತ ಕಾಮ. ಫಸ್ಟ್ ಇಚ್ಛಾ ಅಂದರೆ ಕಾಮ, ಭಯ ಇರಬಾರ್ದು. ವಿಗತೇಚ್ಛಾ ಭಯ ಕ್ರೋಧ. ಭಯ ಇದ್ದರೆ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಭಯ ಇದ್ದರೆ ಋಷಿಮುನಿಗಳೆಲ್ಲ ಎಲ್ಲಿರ್ತಾಯಿದ್ರು? ಆಶ್ರಮದಲ್ಲಿ. ಭಯ ಇರ್ತಿರಲಿಲ್ಲ. ಯಾಕೆಂದರೆ ಸುತ್ತ ಏನಿರ್ತಿತ್ತಂತೆ ಮನುಸ್ಮೃತಿಯರು ಹೇಳ್ತಾರೆ, ಎಲ್ಲಿ ಜಿಂಕೆಗಳು ಓಡಾಡ್ಕೊಂಡಿರ್ತಾವೋ ಅಲ್ಲಿ ವಾಸ ಮಾಡಬೇಕು. ಜಿಂಕೆಗಳು ಸುಖವಾಗಿ ಓಡಾಡ್ಕೊಂಡಿರ್ಬೇಕಾದ್ರೆ ಏನಿರಬೇಕಲ್ಲಿ? ಭಾರಿ ಸೂಕ್ಷ್ಮವು, ಸ್ವಲ್ಪ ಭಯ ಇದ್ದರೂ ಇರೋದಿಲ್ಲ. ಅದರಿಂದಾಗಿಯೇ ಆ ಸೇಫ್ ಜಾಗ, ಧ್ಯಾನಕ್ಕೆ ಐಡಿಯಲ್ ಜಾಗ ಅಂತ ಹೇಳ್ತಾರೆ. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಸದಾ ಮುಕ್ತ. ಅವನು ಹೇಗಿರ್ತಾನೆ ಅಂದರೆ ಸದಾ ಮುಕ್ತಿ, ಇಲ್ಲೇ ಮುಕ್ತನಿದ್ದ ಜೀವನ್ ಮುಕ್ತ. ಅವನು ಮುಕ್ತಿಗೆ ಹೋಗೋದು ಆಮೇಲೆ ಇರಲಿ. ಇಲ್ಲೇನಾಗಿದೆ ಅವನೀಗ? ಚೆಂದಾಗಿ ಹೋಗಿ ಪರೀಕ್ಷೆ ಕೊಡ್ತಾ ಇದ್ದಾನೆ. ಸ್ಥಿತಿ ಹೇಗಿದೆ ಅಂದರೆ ಬರೆಯೋದಂದೇ ಬಾಕಿ ಅಷ್ಟೇ, ಎಲ್ಲದಕ್ಕೂ ರೆಡಿ ಅವನು. ಆ ಸ್ಥಿತಿಯಲ್ಲಿ ಏನು ಡಿಫರೆನ್ಸ್ ಈಗ? ಇನ್ನು ಬರೋದಿಲ್ಲ ಅಂಬೋದು ಅಷ್ಟು ಬಿಟ್ಟರೆ ಉಳಿದೆಲ್ಲ ದೃಷ್ಟಿಯಿಂದ ಏನು ಅವನೀಗ? ನೋಸ್ ಎವ್ರಿಥಿಂಗ್. ಅಲ್ಲೇ ಬರಲಿಕ್ಕೋಸ್ಕರ ಕಾಪಿ ಮಾಡಿ ನೀವು ಅರ್ಥನೇ ಆಗಿರೋ ಸುಮ್ಮನೆ ಬರೀತಿರ್ತಾರೆ. ಇವನಿಗೆ ಅರ್ಥ ಆಗಿದೆ, ಆದ್ದರಿಂದ ಇದು ರೆಡಿ. ಅಷ್ಟು ಡಿಫರೆನ್ಸ್ ಇದೆ. ಆ ಸ್ಥಿತಿ ಬಂದಿರ್ತಾನೆ. ಜೀವನ್ಮುಕ್ತಿ ಅವಸ್ಥೆ ಅಂದರೆ ಅದೇನು. ಅವನು ಹೆಸರಿಗೆ ಬದುಕಿದ್ದಾನೆ, ಸಂಸಾರದಲ್ಲಿದ್ದಾನೆ ಹೊರತು ತಾವರಿ ದೃಷ್ಟಾಂತ ಕೊಟ್ಟರು. ಪದ್ಮಪತ್ರ ವಿಮಾಂಸದ ಲೇಪ ಇಲ್ಲವೇ ಇಲ್ಲ, ಹಾಗಿರ್ತಾನೆ. ಇಲ್ಲಿಯೇ ಮುಕ್ತಿಯ ಕಲ್ಪನೆ ಕೊಟ್ಟರು. ಇದು ಯಾತಕ್ಕೆ ಕೊಟ್ಟರು ಅಂದರೆ, ಮುಕ್ತಿ ಅಂತ ಎಲ್ಲೋ ಹೇಳ್ತೀರಿ ನೀವೀಗ, ಅದು ನೋಡಿಲ್ಲ ಮಾಡಿಲ್ಲ. ನಾವೀಗ ಎಲ್ಲ ತ್ಯಾಗ ಮಾಡೋದು ಅಲ್ಲಿ ಇಲ್ಲದೆ ಹೋಗೋದು ಕೊನೆಗೆ. ಅದೇನು ಮಾಡೋದು ಕೊನೆಗೆ? ಎಷ್ಟೊತ್ತು ತಿಂದ್ಕೊಂಡು ಕೊನೆಗೆ ಕ್ಲೋಸ್ ಅಂದರೆ ಏನು ಮಾಡ್ತಾನೆ? ವೇಸ್ಟ್ ಆಯ್ತಲ್ಲ. ಹಾಗಿಲ್ಲ, ಇಲ್ಲ ಅವ್ರ ಮುಕ್ತಿಯ ಅನುಭವ ಬರುತ್ತೆ ಅಂತ ಅರ್ಥ. ಮುಕ್ತೈವ ಸವದ್ ಇನ್ನೊಂದು ಅರ್ಥ, ಮುಕ್ತಿಯ ಅನುಭವನೂ ಬರುತ್ತೆ. ಓ ಹೀಗಿರ್ತಾರೆ ಮುಕ್ತರು ಅಂತೇಳಿ. ಇಲ್ಲೇನಾಗಿದೆ ಮನಸ್ಸಿಗೆ? ಅವನಿಗೆ ಪೂರ್ಣ ಶಾಂತಿ ಇದೆ, ಅರ್ಥ ಮಾಡ್ಕೊತಾರೆ. ಇದೇ ಪರಿಪೂರ್ಣವಾದಾಗ ಮುಕ್ತಿ ಆಗುತ್ತೆ. ಆದ್ದರಿಂದ ಸಮಸ್ಯೆ ಇಲ್ಲ. ಚೆನ್ನಾಗಿ ಬರೆದು ಬಂದುಬಿಡ್ತಾನೆ, ಮತ್ತು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನಿಗೆ. ಅವ್ನಿಗೆ 100% ಗ್ಯಾರಂಟಿ ಪಾಸ್ ಆಗೇ ಆಗ್ತೇನೆ. ಎಷ್ಟೋ ಜನ ಪಣಿವನ್ ಮತ್ತೆ ಹೋಗಿ ಗೆದ್ದವರಿದ್ದಾರೆ. ಹೇಳಿದ ಯಾರೋ ಫೇಲ್ ಅಂತ ಬಂದರೆ ಆಮೇಲೆ ಫಸ್ಟ್ ರ್ಯಾಂಕ್ ಪಾಪ ಅವನು ಫಸ್ಟ್ ರ್ಯಾಂಕಿಂದ ಫೇಲ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಅವನು ಹೋದಾಗ ಸರಿಯಾಗಿ ಟೈಮ್ ಬಂದೆಲ್ಲ ಆಯ್ತದು. ಅಂದರೆ ಇದೆಲ್ಲ ಅಷ್ಟು ವಿಶ್ವಾಸ ಇರಬೇಕು ಅವನಿಗೆ. ಇದೆಲ್ಲ ಯೋಚನೆ ಮಾಡಿದರೆ ಮುಕ್ತ ಇದ್ದ ಹಾಗೆ ಇರ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವ ಇದೆಯಾ? ಯತೇಂದ್ರಿಯ ಮನೋಬುದ್ಧಿ ಮುನಿ ಮೋಕ್ಷಪರಾಯಣ ಅಂದರೆ ಏನು? ಮೋಕ್ಷ ಒಂದೇ ಗುರಿ ಅವನಿಗೆ, ಬೇರೆ ಕಡೆ ಗಮನ ಇಲ್ಲ. ಮೋಕ್ಷಪರಾಯಣ. ಮೋಕ್ಷ ಏವ ಪರಂ ಅಯನಂ ಯಸ್ಯ ಸಹ. ಮೋಕ್ಷ ಏವ ಪರಂ ಅಯನಂ. ಮುಖ್ಯ ಗುರಿ ಅದೊಂದೇ ಅವನಿಗೆ. ದೇವರ ಹತ್ರ ಹೋಗು, ಬೇರೆ ಗುರಿನೇ ಇಲ್ಲ. ಆ ರೀತಿ ಇದ್ದಾಗ ಸರಿ. ಹೇಳಿಲ್ಲ, ಬೆಂಗಳೂರು ಹತ್ತಿರ ಬರ್ತಾ ಹೋದಂತೆ ಕಾಫಿಗೆ ನಿಲ್ಲಿಸೋದಿಲ್ಲ. 40 ಕಿಲೋಮೀಟ್ರ್ ಇದ್ದಾಗ ಯಾರೂ ನಿಲ್ಲಿಸೋದಿಲ್ಲ, ಗೊತ್ತಾಯ್ತಿಲ್ಲ. ಯಾರಿಗೂ ಅಲ್ಲಿ ಆದಷ್ಟು ಬೇಗ ಸೇರಬೇಕು. ನಿಲ್ಲಿಸ್ತಾ ಆದರೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ. ಡಿಸ್ಟೆನ್ಸ್ ಹತ್ತಿರ ಇದ್ದಾಗ ನಿಲ್ಲಿಸೋಕ್ಕೆ ಹೋಗಬಾರ್ದು. ಈಗ ತಾತ್ಪರ್ಯ ಹಾಂ, ಎಷ್ಟೇ. ಅಮುಕ್ತೋ ಮುಕ್ತ ಸದೃಶ್ಯಾತ್. ಅದೇ ಅಮುಕ್ತೋ ಮುಕ್ತ ಸದೃಶ್ಯಾತ್. ಮುಕ್ತ ಏವ ಹಿ ತತ್ವದೃಕ್. ಕ್ಯಾಂಪಸ್ ಸೆಲೆಕ್ಷನ್ ಅಂತ ಆ ಸ್ಥಿತಿ ಬಂದಿರ್ತಾನೆ. ಯಾವ 100% ಗ್ಯಾರಂಟಿ. ಅವನು ಆ ಚಾಯ್ಸ್ ಅವನಿಗೆ 3-4 ಜನ ಸೆಲೆಕ್ಟ್ ಮಾಡಿಬಿಟ್ರೆ ಯಾವ ಕಡೆ ಹೋಗಬೇಕು ಅಂತೇಳಿ ಎಲ್ಲ ರೆಪ್ಯೂಟೆಡ್ ಇರುತ್ತೆ. ಆ ಸ್ಥಿತಿ ಬಂದಿರ್ತಾನೆ. ಅಮುಕ್ತೋ ಮುಕ್ತ ಸಾದೃಶ್ಯಾತ್. ಮುಕ್ತ ಏವ ಹಿ ತತ್ವದೃಕ್. ಯಾಕೆ ಅಪರೋಕ್ಷ ಜ್ಞಾನ ಆಗೋಗ್ಬಿಟ್ಟಿದೆ ಅವನಿಗೆ. ಇಲ್ಲೇ ಫಾರ್ಮ್ಯಾಲಿಟಿ ಅಷ್ಟೇ. ಮುಖ್ಯ ಫುಲ್ಲಿ ಅಶ್ಯೂರ್ಡ್, ಸಮಸ್ಯೆನೇ ಇಲ್ಲ. ಆದ್ದರಿಂದ ಏವ ಹಿ ತತ್ವದೃಕ್. ತತ್ವ ಅಂದರೆ ವಿಷ್ಣು, ದೃಕ್ ಅಂದರೆ ಕಂಡವನು, ಭಗವತ್ ಸಾಕ್ಷಾತ್ಕಾರ ಹೊಂದಿದವನು ಅಂತ ಅರ್ಥ. ಅಮುಕ್ತೋ ಮುಕ್ತ ಸಾದೃಶ್ಯಾತ್ ಮುಕ್ತ ಏವ ಹಿ ತತ್ವದೃಕ್. ಕಿಮು ಮುಕ್ತಿಗತಃ. ಇವನೇ ಹೇಗಿದ್ದ ಮೇಲೆ ಮುಕ್ತ ಹೇಗಿರ್ಬೋದು ಯೋಚನೆ ಮಾಡಿ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅನುಕೂಲ ಏನು ಅಂದರೆ, ಮುಕ್ತಿಯ ಅನುಭವನೇ ಇಲ್ಲದೆ ಹೋದರೆ ಸಾಧನೆ ಮಾಡೋದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗೆ
ಒಳ್ಳೆ ಉತ್ತರ. ಕಿಮು ಮುಕ್ತಿಗತಃ ತಸ್ಮಾತ್ ಜ್ಞಾನಮೇ ವಾಚಿಕಂ ನರೇ. ಇದೆಲ್ಲ ಎಲ್ಲಿ ಶುರುವಾಯಿತು? ಜ್ಞಾನ ಕೇಂದ್ರಿತವಾದ್ದರಿಂದ ಪ್ರತಿ ಕ್ಷಣದಲ್ಲೂ ಯಾವ ಕಡೆ ಗಮನ ಕೊಡಬೇಕು ನಾವು? ಜ್ಞಾನದ ಕಡೆ. ಅದು ಕೊಡದೆ ಹೋದರೆ ಯಾವ ಸಿದ್ಧಿ, ಅವನು ಏನು ಸಿದ್ಧಿ ಆಗಿಲ್ಲ, ಏನೇನೋ ಮಾಡಿರ್ಬೋದು ಅವನು, ಅದು ಕೌಂಟೇ ಆಗೋದಿಲ್ಲ. ಅವ್ನು ಹೇಳ್ತಾನೆ ಬಂದು ಎಷ್ಟು ಓದಿದ್ದೆ ಅಲ್ಲಿ ಫೇಲ್ ಆದವನು ಏನು ಲಿಸ್ಟ್ ಕೊಡ್ತಾರೆ, ಎಷ್ಟು ಕಡೆ ಪಾಠಕ್ಕೆ ಹೋಗಿದ್ದೆ, ಎಷ್ಟು ಕಡೆ ಹೋಮ್ ಟ್ಯೂಷನ್ ಆಯಿತು, ಎಷ್ಟು ಕಡೆ ಏನೇನಾಯಿತು, ಎಷ್ಟು ಬರದೆ, ಎಷ್ಟು ಕಡೆ ಏನೇನೋ ಹೇಳ್ತಾನೆ. ಅವ್ರು ಹೇಳ್ತಾರೆ ಡೋಂಟ್ ಡಿಸ್ಟರ್ಬ್, ಕಳಿಸ್ಬಿಡ್ತಾರೆ ಆ ಕಡೆ. ಅರ್ಥನೇ ಇಲ್ಲ ಅದ್ರ. ಯಾತಕ್ಕೆ? ಫೇಲ್ ಆಗಿದ್ದಾನೆ ತೊಗೊಂಡು ಏನು ಮಾಡಿ, ಇಷ್ಟೆಲ್ಲ ಮಾಡಿ ಕೂಡ ಆಗಿರೋದೇನೋ. ಇಷ್ಟೆಲ್ಲ ಮಾಡಿದ್ಯಾ ಸರಿ ಅಂತ ಯಾರು ಪಾಸ್ ಮಾಡಿದ್ದು ಉಂಟಾ? ಸರಿಯಾಗಿ ಬರೆದಿದ್ದೆ ಅಂತ ಹೇಳಿದರೆ ಕೌಂಟ್ ಮಾಡ್ತಾರೆ, ಸರಿಯಾಗಿ ಬರೆದಿದ್ದೆ ಅಂತ ಹೇಳಿದರೆ ಕೇಸ್ ಹಾಕ್ಬೋದೇ ಹೊರತು ಉಳಿದ ಕಥೆ ಯಾರು ಕೇಳೋದಿಲ್ಲ. ಅದು ಉಳಿದೆಲ್ಲ ಏನವು ಈಗ ಆದರೆ ಮಾತ್ರ ಸಾರ್ಥಕ ಅನ್ನೋದಿದ್ರೆ ಅದೆಲ್ಲ ವೇಸ್ಟ್ ಇದ್ದಾಗ ಲೆಕ್ಕ. ಅದನ್ನೇ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ, ಇದು ಉಪನಿಷತ್ ಸ್ಪಷ್ಟ ಹೇಳುತ್ತೆ. ಮುಂದೆ ಕೃಷ್ಣನೇ ಹೇಳ್ತಾನೆ ಯಾವುದಕ್ಕೂ ಬೇರೆದು ಸಿಗೋದಿಲ್ಲ, ಇದಕ್ಕೆ ಮಾತ್ರ ಸಿಗೋದು. ಕಿಮು ಮುಕ್ತಿಗತಸ್ತಸ್ಮಾತ್ ಜ್ಞಾನಮೇ ವಾಚಿಕಂ ನರೇ ಇತಿ ನಾರದೀಯೇ. ಮುಂದೆ ಕೊನೆಯ ಶ್ಲೋಕ ಐದರಲ್ಲಿ ಭೋಕ್ತಾ, ಈ ಧ್ಯಾನ ಏನಂತ ಮಾಡಬೇಕು ಅಂದರೆ ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ. ಯಜ್ಞ ತಪಸ್ಸು ಮೊದಲಾದ ಎಲ್ಲದಕ್ಕೂ ಗುರಿ ಯಾರು ಅಂದರೆ ಪರಮಾತ್ಮನೇ. ಹೇಳಿಲ್ಲ ಏನೇ ಕೆಲಸ ಮಾಡಿದರೂ ಕೃಷ್ಣಾರ್ಪಣ ಅಂತ ಹೇಳ್ತಾರೆ ಹೊರತು ಬೇರೆ ಅರ್ಪಣೆ ಹೆಸರು ಹೇಳೋಕ್ಕೆ ಸಾಧ್ಯ. ಯಾವುದೇ ಹೋಮ ಮಾಡಲಿ ಕೃಷ್ಣಾರ್ಪಣ ಅಂತ ಹೇಳಬೇಕು. ಅದಕ್ಕೆ ಭೋಕ್ತಾರಂ ಯಜ್ಞ ತಪಸಾಂ, ಯಜ್ಞಾನಾಂ ತಪಸಾಂ ಭೋಕ್ತಾರಂ. ಎಲ್ಲ ಯಜ್ಞಗಳು ಭಗವಂತನ ಪ್ರೀತಿಗೋಸ್ಕರ, ಎಲ್ಲ ತಪಸ್ಸುಗಳು ಭಗವಂತನ ಪ್ರೀತಿಗೋಸ್ಕರ ಅಂತ ಹೇಳಿದ್ದರಿಂದ ಮುಖ್ಯ ಆರಾಧ್ಯ ಯಾರು? ಭೋಕ್ತಾರಂ. ಸರ್ವಲೋಕ ಮಹೇಶ್ವರಂ, ಸಕಲ ಲೋಕಗಳಿಗೂ ಕೂಡ ಮಹತ್ತರವಾದ ಈಶ್ವರ. ಈಶ್ವರ ಮಹೇಶ್ವರ, ಲೋಕಮಹೇಶ್ವರ, ಸರ್ವಲೋಕ ಮಹೇಶ್ವರ. ಸಕಲ ಲೋಕಗಳಿಗೂ ಕೂಡ, ಸಕಲ ಲೋಕಗಳು ಅಂದ್ರೇನು? ಭೂ ಭುವಃ ಜನಃ ತಪಃ ಸತ್ಯಂ. ಮತ್ತು ಇಷ್ಟು ಲೋಕಗಳು. ಇಲ್ಲಿ ಪ್ರೆಸಿಡೆಂಟ್ ಒಂದು ದೇಶಕ್ಕಾಯಿತು, ಪ್ರೈಮ್ ಮಿನಿಸ್ಟರ್ ಒಂದು ದೇಶಕ್ಕೆ, ಇಡೀ ವಿಶ್ವಕ್ಕಲ್ಲ, ಇಡೀ ಭೂಲೋಕಕ್ಕೂ ಅಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಮಾತ್ರ. ಈ ಚೀಫ್ ಮಿನಿಸ್ಟರ್ ಸ್ಟೇಟಿಗೆ ಅಷ್ಟೇ, ಹೊರಗೆ ಏನೂ ಇಲ್ಲ. ಅದು ಇದು ಪರಮಾತ್ಮ ಅಂಥವನು ಇರೋದೇ 14 ಲೋಕ, 14 ಲೋಕಕ್ಕೂ ಸ್ವಾಮಿ. ಆದ್ದರಿಂದ ಸರ್ವಲೋಕ ಮಹೇಶ್ವರ, 14 ಲೋಕಕ್ಕೂ ಸ್ವಾಮಿ ಪರಮಾತ್ಮನಾದರೆ 14 ಲೋಕಕ್ಕೂ ಗುರುಗಳು ಶ್ರೀಮದ್ ಆಚಾರ್ಯ. ಗೊತ್ತಾಯ್ತಾ? ಚತುರ್ದಶ ಲೋಕದಲ್ಲಿ ಮೆರೆಯುವ ಅಪ್ರತಿಮಗೊಂದಿಸುವೆ, ಚತುರ್ದಶ ಲೋಕದಲ್ಲಿ ಮೆರೆಯುವ ಅಪ್ರತಿಮಗೊಂದಿಸುವೆ. ಆದ್ದರಿಂದ ಇದು ಸ್ವಾರಸ್ಯ. ಚತುರ್ದಶ ಲೋಕದ ಸ್ವಾಮಿ, ಚತುರ್ದಶ ಲೋಕದ ಗುರು, ಇಬ್ಬರು ಹೋಲಿದ್ರೆ ಮೋಕ್ಷ ಗ್ಯಾರಂಟಿ. ಅದಕ್ಕೆ ವಿಷ್ಣುರ್ಹಿತಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ. ಗುರುಭ್ಯೋ ನಮ ಅಂತ ಹೇಳ್ಬೇಕಾದ್ರೆ ಗಾನ ಇರಬೇಕು. ಎಲ್ಲ ಗುರುಗಳು ಒಂದು ಕಡೆ ಆದರೆ ಆಚಾರ್ಯ ಒಬ್ಬರೇ ಒಂದು ಕಡೆ, ಮುಖ್ಯ ಮೂಲ ಗುರುಗಳು. ಮತ್ತು ಎಲ್ಲ ಗುರುಗಳು ಒಳಗಿದ್ದು ಕೆಲಸ ಮಾಡಿಸೋದು ಅವರೇನೆ. 3 ಲೋಕಗಳಿಗೆ, 3 ಲೋಕ ಅಂದ್ರೇನು? ಕೆಳಗೆ ಮಧ್ಯೆ ಮೇಲೆ ಎದ್ದಾಕಾಯ್ತಲ್ಲ. ಮತ್ತೆ ಶಾರ್ಟಾಗಿ ಹೇಳೋದು, ಒಟ್ಟು 14. ಚಿಕ್ಕದಾಗಿ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ? 3 ಲೋಕ ಅಂತ ಹೇಳಿದ್ರೆ 3 ಮೇಲಿಂದ ಕೆಳಗಿಂದು ಹೀಗಿಂದ ಆಯ್ತಲ್ಲ, ಇಲ್ಲ ಡೀಟೇಲ್ಸ್ ಹೇಳಬೇಕಾಗಿಲ್ಲ. ಭೋಕ್ತಾರಂ ಯಜ್ಞ ತಪಸ್ಸ, ಅಲ್ಲಿ ಉಳಿದ ರೀತಿ ಅವರಿಗೆ ಕನ್ಫ್ಯೂಷನ್ ಇದೆ. 3 ಲೋಕನೋ 2 ಲೋಕ ಅವರಿಗೆ ಇದೆ ಅಂತ ಹೇಳಬೇಕಾಗಿಲ್ಲ, ಹೇಳೋ ರೀತಿ ಅದು. ಅದು ಶಾರ್ಟಾಗಿ ಹೇಳೋದಕ್ಕಾಗ ತಕ್ಷಣ ಜ್ಞಾಪಕ ಇರುತ್ತೆ. ವಯ ಮಂಡ್ಯ, ವಯ ಮಳವಳ್ಳಿ ಅಂತ ಹೇಳೋದು ಹಾಗೆ ಎಲ್ಲ ಉದ್ದಕ್ಕೆ ಹೇಳ್ಕೊತ ಕೂತ್ಕೊಂಡ್ರೆ ಅದು ಎದ್ದೋಗಿರ್ತಾರೆ ಅಷ್ಟೊತ್ತಿಗೆ. ಸುಹೃದಂ ಸರ್ವಭೂತಾನಾಂ, ದೇವರ ವೈಶಿಷ್ಟ್ಯ ಅಂದರೆ ಸರ್ವಭೂತಾನಾಂ ಸುಹೃದಂ, ಎಲ್ಲ ಪ್ರಾಣಿಗಳ ಹಿತೈಷಿ ಪರಮಾತ್ಮ. ಯಾರಿಗೂ ಏನು ಮಾಡ್ಲಿಕ್ಕೆ ಕೊಟ್ಟಿಲ್ಲ ದೇವರು, ಯಾರಿಗೂ ಏನು ಮಾಡ್ತಾ ಇಲ್ಲ, ಕ್ರೂರಿಯಾಗಿ ವರ್ತಿಸೋದೇ ಇಲ್ಲ. ಅವರಾಗಿ ತಾವೇ ತರ ಸ್ವಯಂಕೃತ ಅಪರಾಧ. ಮತ್ತು ನರಕಕ್ಕೆ ಹೋಗ್ತಾರೆ, ಯಾವುದಕ್ಕೆ ಹೋಗ್ತಾರೆ ಅಂತ ಕೇಳಿದ್ರೆ ಏನರ್ಥ? ಅದಕ್ಕೆ ಸ್ವಯಂಕೃತ ಅಪರಾಧ. ಪಾಠ ಮಾಡಿ, ಕ್ಲಾಸ್ ತೊಗೊಂಡು, ಎಲ್ಲ ಮಾಡಿ, ಹೇಳಿಕೊಟ್ಟು, ನೋಟ್ಸ್ ಕೊಟ್ಟು, ಇಷ್ಟು ಮಾಡಿ ಫೇಲ್ ಆದ ಅಂತ ಹೇಳಿದರೆ ತಪ್ಪು ವಿದ್ಯಾರ್ಥಿದವ್ರು ಬೇರೆಯವ್ರದ್ದಲ್ಲ. ಇವತ್ತಾಗಿರೋದು ಹಾಗೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಇದ್ದಾದರೂ ಕೂಡ ದೇವ್ರ ಬಗ್ಗೆ ಹೆಸರು ಕೂಡ ಹೇಳೋದಿಲ್ಲ ಅಂದರೆ ಇನ್ನು ಹೇಗೆ ಉದ್ಧಾರ ಆಗ್ತಾರೆ? ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನಾನು ಸರಿದ್ಕೊಂಡು ಬಿಟ್ರೆ ಮಾಂ ಶಾಂತಿ ನಿಂದು ಈ ರೀತಿ ನಾನು ತಿಳ್ಕೊಂಡು ಬಿಟ್ರೆ ಅವನು ಶಾಂತಿ ಮೃಚ್ಛತಿ, ಮೋಕ್ಷಕ್ಕೆ ಹೋಗ್ತಾನೆ. ಇಲ್ಲಿ ಶಾಂತಿಯಿಂದ ಇರ್ತಾನೆ, ಅಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ. ಇಲ್ಲಿ ಮನಃಪ್ರಸಾದ, ಅಲ್ಲಿ ಮಹಾಪ್ರಸಾದ, ಮುಕ್ತಿ. ಇಲ್ದವ್ರು ಯಾವ ಮನಃಪ್ರಸಾದನೂ ಬರೋದಿಲ್ಲ. ಇಲ್ಲಿ ಲಾಸ್ ಇದು, ದೊಡ್ಡ ಲಾಸ್. ವನಪ್ರಸಾದ ಕಳ್ಕೊಂಡ ಫುಲ್ ಬರೀ ಇಷ್ಟು ಇವತ್ತು ನೋಡಿ ಎಲ್ಲರೂ ಏನಿಲ್ಲ, ಹಣಕಾಸು ಇದೆ ಜನಗಳ ಹತ್ರ, ಶಾಂತಿ ಇಲ್ಲ. ಹಿಂದೆ ಹಳ್ಳಿಗಳಲ್ಲಿ ಎಲ್ಲರೂ ಶಾಂತ ಮನೋಭಾವ, ಸಾಮಾನ್ಯರಿಗೆ ಲೌಕಿಕದ ಮಟ್ಟಿಗೆ ಶಾಂತರಾಗಿದ್ದರು. ಈಗ ಅದಿಲ್ಲೇ ಇಲ್ಲ, ಎಲ್ಲೋದ್ರೂ ಡಿಸ್ಟರ್ಬಡೆ. ಧ್ಯೇಯ ಮಾಹ ಭೋಕ್ತಾರಾಮಿತಿ. ನೋಡಿ, ಅದು ಧ್ಯಾನ, ಇದು ಧ್ಯೇಯ. ಧ್ಯಾನ ಪ್ರಕಾರ ಹ್ಯಾಕೆ ಕೊಡಬೇಕು, ಇವನ್ನೆಲ್ಲ ಡೀಟೇಲ್ಸು. ಯಾರನ್ನು ಧ್ಯಾನ ಮಾಡಬೇಕು, ಇದು
ಇವತ್ತಿನ ಹೊರಗಿನ ಧ್ಯಾನಗಳೆಲ್ಲ ಏನವು ದೇವ್ರ ಧ್ಯಾನಗಳೇ ಅಲ್ಲ. ಫಸ್ಟು ಯಾವುದನ್ನೋ ನೋಡ್ತಾ ಕೊಡಿ ಅಂತ ಹೇಳಿಬಿಡ್ತಾರೆ. ಆ ಸಿನಿಮಾ ನೋಡೋಕೆ ಧ್ಯಾನ ಆಯಿತು, ಆ ಲೆಕ್ಕದಲ್ಲಿ ಅಲ್ಲ್ಯಾಕೆ ಹೋಗಬೇಕು, ಟಿ ವಿ ನೋಡೋದೆಲ್ಲ ಹಣೆ ಬಾರ ಅದೇನೇ. ಬಟ್ ನೋಡಬಾರದನ್ನು ನೋಡ್ತಾನೆ, ಆದ್ದರಿಂದ ವೇಸ್ಟ್ ಆಗಿಬಿಡುತ್ತೆ. ಆದ್ದರಿಂದ ಇವ್ರಿಗೆ ದುಡ್ಡು ಕೊಟ್ಟಲ್ಲಿ ವೇಸ್ಟ್ ಮಾಡ್ಕೊಂಡಾಗಾಯ್ತು ಹೊರತು ಏನು ಉಪಯೋಗ ಬರೋದಿಲ್ಲ. ನಿಮ್ಮ ಇಷ್ಟ ಬಂದದ್ದು ಧ್ಯಾನ ಮಾಡಿ, ಇಷ್ಟ ಬಂದದ್ದು ಬರೀ ಪಾಸ್ ಆಗ್ತಾನೆ, ಕೇಳಿದ್ದು ಬರೆದ್ರೆ ಪಾಸ್ ಆಗ್ತಾನೆ, ಇಷ್ಟ ಬರೆದು ಹೇಗೆ ಪಾಸ್ ಆಗ್ತಾನೆ? ಸೊ ಧ್ಯೇಯೋ ನಾರಾಯಣ ಸದ ಅಂತ ಹೇಳಿದ ಮೇಲೆ ಧ್ಯೇಯ ವಸ್ತು ಯಾರು? ನಾರಾಯಣ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇದು ನೆನಪಿರಬೇಕು. ಎಲ್ಲ ಒಂದೇ. ಭೋಕ್ತೃ ಅಂದರೆ ಏನು? ಮುಖ್ಯವಾಗಿ ಲಾಭ ಬಂತಪ್ಪ. ಯಾರಿಗೆ ಲಾಭ ಬಂತು ನೋಡ್ತಾನೆ. ಸ್ವಲ್ಪ ಸಿಂಪಲ್, ಒಂದು ದೊಡ್ಡ ಫ್ಯಾಕ್ಟ್ರಿ ಇಟ್ಟಿದ್ದಾನೆ, ಲಾಭ ಯಾರಿಗೆ ಬಂತು? ಲಾಭ ಇವರಿಗೆಲ್ಲ, ವರ್ಕರ್ಸಿಗೆ ಲಾಭ ಅಂತ ಹೇಳೋದಿಲ್ಲ. ಯಾರಿಗೆ ಲಾಭ? ವರ್ಕರ್ಸಿಗೆ ಸ್ಯಾಲ್ರಿ ಅಷ್ಟೇ, ಅವರಿಗೆ ಲಾಭ. ಇವರಿಗೆ ಲಾಭ ಮಾಡೋದು ಬೇಕಾದ್ರೆ ಅವ್ನು ಕೊಡೋದು ಬೋನಸ್ ಅಷ್ಟೇ ಹೊರತು ಅದು ಬೈಂಡಿಂಗ್ ಏನೂ ಅಲ್ಲ. ಗೊತ್ತಾಯ್ತು? ಇದು ಸ್ಯಾಲ್ರಿ ಬೈಂಡಿಂಗ್. ಅರ್ಥ ಆಯ್ತಾ? ಮುಖ್ಯ ಫಲೋಕ್ತ ಯಾರೀಗ ಅಂತ ಪ್ರಶ್ನೆ ಬಂತು. ಈ ಬೆಲೆ ಬೆಳೆಸಿದ್ದಾರೆ, ಯಾರು ಊಟ ಮಾಡ್ತಾರೆ ಅಂತ ಕೇಳೋದಿಲ್ಲ, ಯಾರೂ ಇಲ್ಲ. ಮತ್ತು ಯಾಕೆ ತೆಗೆದುಬಿಡಿ ಅಂತ ಹೇಳ್ತಾರೆ. ಹಾಗೆ ಯಾರು ಬಂದರೂ ಬರ್ಬೋದು, ಹಾಗೆಲ್ಲ ಹಾಕೋ ಅಭ್ಯಾಸ ಇಲ್ಲ. ಬದ್ದೇವ್ರಿಗೆ ಹಾಕಿದ್ರೆ ಸಾಕಾಗಿರುತ್ತೆ. ಸುಹೃದಂ ಸರ್ವಭೂತಾನಾಂ, ಸುಹೃತ್ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ ಆಗಲೇ. ಸುಹೃನ್ ಮಿತ್ರಾರ್ಯುದಾಸೀನ ಅಂತಿದೆ. ವಿಷ್ಣುರ್ಮೇ ಪರಮ ಸುಹೃತ್ ಆಚಾರ್ಯ ಹೇಳ್ತಾರೆ. ಸುಹೃದಂ ಸರ್ವಭೂತಾನಾಂ ಅಂತ ಹೇಳಿದ್ರಿಂದ ಎಲ್ಲ ಪ್ರಾಣಿಗಳು, ದೇವತೆಗಳಿಂದ ಹಿಡಿದು ಎಲ್ಲ ಪ್ರಾಣಿಗಳಿಗೂ ನ್ಯಾಯ ಸಲ್ಲಿಸಬೇಕು. ಅದಕ್ಕೆ ಪಂಚಮಹಾಯಜ್ಞ ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಎಲ್ಲಿವರೆಗೂ ಬರ್ತಾರೆ? ಕ್ರಿಮಿಕೀಟಗಳಿಗೂ ತಲುಪಬೇಕು. ಮನೆ ಅಂಗಳದಲ್ಲಿ ಸಂಘ ಚೆಲ್ಲಿಬಿಟ್ರೆ ಇರುವೆಗಳು ಬಂದು ತಿನ್ನೋದಿಲ್ಲ. ಅಷ್ಟರವರೆಗೂ ಆರಾಧನೆ ಮಾಡಬೇಕು. ಅದಕ್ಕೇನೆ ಭೂತ ಶಬ್ದಕ್ಕೆ ಎಲ್ಲರೂ ಸೇರಿದ್ದಾರೆ ಪದ. ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ. ಎಲ್ಲ ಹೇಳಲಿ ಬಿಡಲಿ ಇರೋದಿಷ್ಟೇ ಅದು. ನಾನು ಸ್ನಾನ ಮಾಡಲಿ ಬಿಡಲಿ ಗಂಗಾ ನದಿ ಹರ್ಕೊಂಡು ಹೋಗುತ್ತೆ. ಅದು ಮಾಡಿದರೆ ನಮಗೆ ಬೆನಿಫಿಟ್ಟೇ ಹೊರತು ಗಂಗಾ ನದಿಗೆ ಯಾವ ಲಾಸು ಇಲ್ಲ ಅದರಿಂದ. ಅದಕ್ಕೆ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಧ್ಯೇಯಮಾಹ ಭೋಕ್ತಾರಮಿತಿ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಗೀತಾ ಭಾಷ್ಯೆ ಪಂಚಮೋಧ್ಯಾಯ. ಈಗ 6ನೇ ಅಧ್ಯಾಯ, ಷಷ್ಠೋಧ್ಯಾಯ.